ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ದೇಹಕ್ಕೆ ತಂಪಾಗಿರುವಂತಹ ಬಾರ್ಲಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಆಗೋಕ್ಕೆ ಇಟ್ಟು ಇದಕ್ಕೆ ನಾನು ಬಾರ್ಲಿಯನ್ನು ಹಾಕಿ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ಬೆಚ್ಚಗಾಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ಜೋರು ಉರಿಯಲ್ಲಿ ಇಟ್ಟರೆ ಇದು ಕರ್ದು ಹೋಗ್ಬಿಡುತ್ತೆ. ಹಾಗಾಗಿ ನೀವು ಚಿಕ್ಕ ಉರಿಯಲ್ಲಿ ಇಟ್ಟು ಬಿಸಿ ಆಗೋವರೆಗೂ ಫ್ರೈ ಮಾಡಿ. ನೋಡಿ, ಇದು ಇವಾಗ ಬಿಸಿ ಆಗ್ತಾ ಇದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತಣ್ಣಗಾಗೋಕ್ಕೆ ಹಾಕಿ ಇಡ್ತೀನಿ. ಇದು ತಣ್ಣಗಾಗಬೇಕು, ಒಂದು 5ರಿಂದ 10 ನಿಮಿಷ ತಗೊಳುತ್ತೆ. ತಣ್ಣಗೆ ಆದಮೇಲೆ ಇದನ್ನು ನೀವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿಯಾಗಿ ರುಬ್ಕೋಬೇಕು. ನೀವು ಇದನ್ನು ಹಿಟ್ಟಿನ ತರಹ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಇವಾಗ ನೈಸಾಗಿ ರುಬ್ಬಿ ಒಂದು ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೀನಿ. ಇದಿಷ್ಟು ಬೇಕಾಗಲ್ಲ, ಒಂದು 2ರಿಂದ 3 ಸ್ಪೂನ್ ಸಾಕು ಪಾಯಸ ಮಾಡೋಕ್ಕೆ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಹಾಕೋಕ್ಕೆ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನಾನು 3ರಿಂದ 4 ಸ್ಪೂನಷ್ಟು ಬಾರ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನೊಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ತಿರ್ಸೋಣ, ಗಂಟು ಬೀಳದೆ ಇರೋ ಥರ ಚೆನ್ನಾಗಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡ್ಮೇಲೆ ಒಂದು ಕುದಿ ಬಂದಾದಮೇಲೆ ನಾನು ಇದಕ್ಕೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇವಾಗ ಹಾಲನ್ನ ಹಾಕ್ಕೊತಿದ್ದೀನಿ. ಮತ್ತು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ಹಾಕ್ಕೊಳ್ಳಿ. ಬೆಲ್ಲನೂ ಯೂಸ್ ಮಾಡ್ಬೋದು, ಇಲ್ಲ ಸಕ್ಕರೆ ಕೂಡ ಹಾಕ್ಕೋಬೋದು. ಇದನ್ನ ಚೆನ್ನಾಗಿ ಕುದಿಸೋಣ. ಈ ಬಾರ್ಲಿ ವಿಶೇಷ ಏನಂದರೆ ಬಾಡಿ ಹೀಟ್ ಆದಾಗ, ಇಲ್ಲಾಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಇದು ಯೂಸ್ಫುಲ್ ಆಗುತ್ತೆ. ಬಾಡಿನ ಹಾಗೆ ತಂಪು ಮಾಡಿಬಿಡುತ್ತೆ. ಇದರಲ್ಲಿ ನೀವು ತುಂಬ ತರಹದ್ದು ಗೊತ್ತಿರುತ್ತೆ ನಿಮಗೆ, ಬಾರ್ಲಿ ಬೇಯಿಸಿರೋ ನೀರು ಇಲ್ಲ ಗಂಜಿ ಎಲ್ಲ ಮಾಡಿ ಕುಡಿತಾರೆ. ನೋಡಿ, ಇದು ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪುಡಿನ ಮಾಡಿಟ್ಟಿದ್ದೀನಿ. ಆ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಾಕಿದ ಮೇಲೆ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ತಿರ್ಸ್ಕೊಂಡು ಲಾಸ್ಟಿಗೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಬಾರ್ಲಿ ಅನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ನಾನ್ ವೆಜ್ ಎಲ್ಲ ತಿನ್ನೋರಿಗೆ ತುಂಬ ಹೀಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಈ ಥರ ಗಂಜಿ ಇಲ್ಲ ಪಾಯಸ ಇಲ್ಲ ಬಾರ್ಲಿ ಕುದಿಸಿರೋ ನೀರನ್ನ ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.